ಈಗ ಕರ್ಕಾಟಕ ಇದು ಹೇಗಿದೆ ಅಂತ ನೋಡೋಣ. ಮೇ ತಿಂಗಳು. ಈ ಮೇ ತಿಂಗಳಲ್ಲಿ ಹಿರಿಯರಿಂದ ಲಾಭ ಮತ್ತು ಬೆಂಬಲ ದೊರೆಯುತ್ತದೆ ನಿಮಗೆ. ನಿಮ್ಮ ಗುರಿಗಳತ್ತ, ಗೋಲ್ಸ್ಗಳತ್ತ, ವಿಶೇಷವಾಗಿ ಉದ್ಯೋಗ ಮತ್ತು ಆದಾಯದ ವಿಷಯದಲ್ಲಿ ಪ್ರಗತಿ ಸಾಧಿಸಲು ಇದು ತುಂಬ ಉತ್ತಮ ತಿಂಗಳು. ನಿಮ್ಮ ಹಳೆಯ ಆಸೆಗಳು, ಡಿಸೈರ್ಸ್ ಏನಾದರೂ ಇದ್ದರೆ ಕೆಲವು ತಾವಾಗಿಯೇ ಈಡೇರಲು ಆರಂಭ ಆಗುತ್ತೆ. ನೀವು ಸಂತೋಷ ಪಡ್ಬೋದು, ಇದರಿಂದ ನಿಮಗೆ ಖುಷಿ ಆಗುತ್ತೆ. ಒಬ್ಬ ಅಣ್ಣ ಅಥವಾ ಮಾರ್ಗದರ್ಶಕ ನಿಮಗೆ ವಿಷಯಗಳನ್ನು ಇದು ಮಾಡಲಿಕ್ಕೆ ನಿಮಗೆ ಅಡ್ವೈಸ್ ಕೊಡ್ಬೋದು. ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಹೆಲ್ಪ್ ಮಾಡ್ಬೋದು. ಯಾವುದಾದ್ರು ಮೆಂಟೋರ್ ಇರ್ಬೋದು, ಅಥವಾ ನಿಮ್ಮ ಯಾರು ಅಣ್ಣ ಅಥವಾ ಯಾರಾದರೂ ದೊಡ್ಡವರು ಇರಬಹುದು. ಹಾಗೆ ನಿಮ್ಮ ಮಾತಿನಲ್ಲಿ ಗೌರವಯುತವಾಗಿ ಹಾಗೆ ಎಲಿಗೆಂಟಾಗಿ ಇರು. ಹೇಗೆ ನೀವು ಮಾತಿನಲ್ಲಿ ಈ ಥರ ಎಲಿಗೆಂಟ್ ಮತ್ತು ಇದಾಗಿ ರೆಸ್ಪೆಕ್ಟ್ಫುಲ್ ಆಗಿರ್ತೀರೋ ಅದೇನ ಕಂಟಿನ್ಯೂ ಮಾಡಿ. ಆರ್ಥಿಕ ಲಾಭಕ್ಕಾಗಿ ಕೆಲವು ಅವಕಾಶ ನಿಮಗೆ ಸಿಕ್ಕುತ್ತೆ. ಹಾಗೆಯೇ ಅವಕಾಶಗಳು ಬಂದಾಗ ನೀವು ತುಂಬ ದುರಾಸೆನ ಮಾಡಬೇಡಿ. ಅದನ್ನು ತಪ್ಪಿಸ್ಬಿಟ್ಟು ನಿಮ್ಮ ಪ್ಲ್ಯಾನ್ಸ್ನ ಬೇರೆಯವ್ರ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸುತ್ತಮುತ್ತಲಿನವರೆಲ್ಲ ನಿಮಗೆ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನೀವು ಕೂಡ ಬೇರೆಯವರಿಗೆಲ್ಲ ಸಹಾಯ ಮಾಡಿ. ದಾನ ಮಾಡಲು ಇದು ಸರಿಯಾದ ಸಮಯ. ಧರ್ಮ ಮತ್ತು ಸತ್ಯವನ್ನು ಅನುಸರಿಸಿ, ಫಾಲೋ ಮಾಡಿ.